ಮಾತಿಲ್ಲದ ನರಳಾಟದಿಂದ ನಮ್ಮೊಳಗೆ ಪರಿತಪಿಸುವ, ವಿಜ್ಞಾಪಿಸುವ, ಪವಿತ್ರಾತ್ಮನ ಜೊತೆಗೂಡಿ ಪ್ರಾರ್ಥಿಸುವುದಕ್ಕಾಗಿ ಕರೆಯಲ್ಪಟ್ಟ ಕ್ರಿಸ್ತನಲ್ಲಿ ಪ್ರಿಯರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆ ಪ್ರಯತ್ನದಲ್ಲಿ 16ನೇ ದಿವಸಕ್ಕಾಗಿ ನಾವು ಪ್ರಾರ್ಥಿಸುವಂತೆ ನಮ್ಮ ರಾಜ್ಯದ ಕೊಡಗು ಜಿಲ್ಲೆಗಾಗಿಯೂ ಮತ್ತು ನಮ್ಮ ದೇಶದ ಅರುಣಾಚಲ್ ಪ್ರದೇಶ್ ರಾಜ್ಯಕ್ಕಾಗಿಯೂ ಪ್ರಾರ್ಥಿಸುವಂತೆ ಈ ದಿನ ನಮ್ಮೊಂದಿಗೆ ಮೈಸೂರಿನ ಸಹೋದರಾದ ಸಂತೋಷ್ ರವರು ನಮ್ಮೊಂದಿಗಿದ್ದಾರೆ. ಸಹೋದರ, ತಾವು ನಮ್ಮೊಂದಿಗಿದ್ದು ನಮ್ಮನ್ನು ಪ್ರಾರ್ಥನೆ ನಡೆಸೋದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ಸಹೋದರರು ಪ್ರಾರ್ಥಿಸೋದಕ್ಕೆ ಮೊದಲು ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಜಕಕಾಂಡ 26ನೇ ಅಧ್ಯಾಯ 4ನೇ ವಚನ. ಯಾಜಕಕಾಂಡ 26:4. ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನು. ನಿಮ್ಮ ಹೊಲಗಳು ಒಳ್ಳೆ ಬೆಳೆಯನ್ನು ಕೊಡುವವು, ತೋಟದ ಮರಗಳು ಬಹಳ ಫಲ ಕೊಡುವವು. ದೇವರ ಈ ಶ್ರೇಷ್ಠ ವಾಗ್ದಾನಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾನು ಪ್ರಿಯ ಸಹೋದರರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಬೇಕೆಂಬುದಾಗಿ ಅವನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಬೇರೆ ಸಮಯದಲ್ಲಿ ನಾವೆಲ್ಲರೂ ಕೂಡ ಸೇರಿ ನಮಗೆ ಕೊಡಲ್ಪಟ್ಟಂತಹ ಕೊಡಗು ಜಿಲ್ಲೆಗಾಗಿಯೂ ಮತ್ತು ಅರುಣಾಚಲ ಪ್ರದೇಶಕ್ಕಾಗಿಯೂ ನಾವು ಸಮಯದಲ್ಲಿ ನಾವು ವಿಜ್ಞಾಪಿಸೋಣ. ನಾವು ಪ್ರಾರ್ಥಿಸುವಾಗ, ವಿಜ್ಞಾಪಿಸುವಾಗ ಕರ್ತನು ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಆತನು ಸದುತ್ತರವನ್ನು ಕೊಡುವ ಕರ್ತನಾಗಿದ್ದಾನೆ. ನೀತಿವಂತರ ಪ್ರಾರ್ಥನೆ ಬಹುಬಲವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಲಿಯನು ನೀತಿವಂತನಾಗಿ ಆತನು ಬಹಳವಾಗಿ ಪ್ರಾರ್ಥಿಸಿದ್ರಿಂದ ನಾವು ನೋಡ್ತೇವೆ ಅಧಿಕವಾದ ಮಳೆ ಬಂದದನ್ನು ನಾವು ಕಾಣ್ತೇವೆ. ಬೇರೆ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಬರ್ತಿದ್ದ ಮಳೆ ನಿಂತು ಹೋಗುವುದಕ್ಕೂ ಎಲಿಯನು ಪ್ರಾರ್ಥಿಸಿದ್ದಾನೆ. ಬಾರದೇ ಇದ್ದಂಥ ಮಳೆ ಬರುವಂತೆಯೂ ಕೂಡ ಎಲಿಯನು ಪ್ರಾರ್ಥಿಸಿದ್ದಾನೆ. ನಾವು ಈ ದಿವಸ ಪ್ರಾರ್ಥಿಸಲಿಕ್ಕಿರ್ತಕ್ಕಂಥ ಕೊಡಗು ಜಿಲ್ಲೆ ಮತ್ತು ಅರುಣಾಚಲ ಪ್ರದೇಶ್ ಈ ಎರಡೂ ಭಾಗಗಳಲ್ಲಿ ಕೂಡ ಅಧಿಕ ಮಳೆ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ ಮತ್ತು ಪ್ರವಾಹ ಆಗುವುದನ್ನು ನಾವು ಕೇಳ್ತಾ ಇದ್ದೇವೆ. ನಾವು ಪ್ರಾರ್ಥಿಸೋಣ, ಇಲ್ಲಿ ಅಧಿಕ ಮಳೆ ಬೇಡ, ಅನಾವೃಷ್ಟಿ ಬೇಡ, ಅತಿವೃಷ್ಟಿ ಬೇಡ, ತಕ್ಕಷ್ಟು ಮಳೆಯನ್ನು ದೇವರು ಕೊಡಲಿ. ಮತ್ತು ಇಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಬನ್ನಿರಿ, ನಾವೆಲ್ಲರೂ ಒಟ್ಟಾಗಿ ಸೇರೋಣ. ನೀವು, ನಿಮ್ಮ ಕುಟುಂಬದವರು, ಸಭೆಯವರು ಎಲ್ಲರೂ ಒಟ್ಟಾಗಿ ಸೇರಿಕೊಳ್ಳ್ರಿ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಸಿದ್ಧಪಡಿಸ್ಕೊಂಡು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ನಿನಗೆ ಸ್ತೋತ್ರ. ಒಳ್ಳೆಯವನೇ, ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನನ್ನು ಬೇಡುವವರಿಗೆ ಕರ್ತನೆ ಹೆಚ್ಚಾಗಿ ಕೊಡುವ ಆತನೇ, ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ಕರ್ತನೆ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ. ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಮಳೆ ಸುರಿಸ್ತೇನೆ ಎಂಬುದಾಗಿ ಹೇಳಿದ್ದಿ ಅಪ್ಪ, ನಿನಗೆ ಸ್ತೋತ್ರ. ಈಗ ತಾನೇ ನಾವು ಓದಿದ ವಚನಕ್ಕೆ ಅನುಗುಣವಾಗಿ ಸ್ವಾಮಿ, ಯಾಜಕಕಾಂಡ 26:4 ಸ್ವಾಮಿ ಕರ್ತನೆ, ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನೆಂಬುದಾಗಿ ಹೇಳಿದ್ದಿ. ನಿಮ್ಮ ಹೊಲಗಳು ಒಳ್ಳೆ ಬೆಳೆಯನ್ನು ಕೊಡುವವು, ತೋಟದ ಮರಗಳು ಬಹಳ ಫಲ ಕೊಡುವೆಂಬುದಾಗಿ ಹೇಳಿದ್ದಿ ಕರ್ತನೆ. ಹೌದು ಸ್ವಾಮಿ, ವಿಶೇಷವಾಗಿ ಕೊಡಗು ಮತ್ತು ಕರ್ತನೆ ಅಪ್ಪ ಅರುಣಾಚಲ ಪ್ರದೇಶದಲ್ಲಿ ಕರ್ತನೆ ಸರಿಯಾದ ಸಮಯದಲ್ಲಿ ಕರ್ತನೆ ಮಳೆ ಆಗಲಿ ಕರ್ತನೆ, ಅತಿವೃಷ್ಟಿ ಆಗದಿರಲಿ ಕರ್ತನೆ, ಪ್ರವಾಹವಾಗದಿರಲಿ ಕರ್ತನೆ. ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವಜನರು ನೀತಿ ಮಾರ್ಗವನ್ನು ಅನುಸರಿಸುವವರಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯ ಹೇಳುವಂತೆ ಕರ್ತನೆ 2ನೇ ಪೂರ್ವಕಾಲವೃತ್ತಾಂತ 7:14 ಪ್ರಕಾರ ಕರ್ತನೆ, ನಿನ್ನ ಪ್ರಜೆ ಆಗಿರ್ತಕ್ಕಂಥ ಜನರು, ನಿನ್ನ ಹೆಸರುಗೊಂಡ ಪ್ರಜೆಗಳು ಕರ್ತನೆ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಪಾಪಗಳಿಂದ ಕರ್ತನೆ ತಿರುಗಿಕೊಂಡು ನಿನ್ನ ಕಡೆ ತಿರುಗಿ ಪ್ರಾರ್ಥಿಸುವುದಾದರೆ ಕರ್ತನೆ ದರ್ಶನ ಕೊಟ್ಟು ಕರ್ತನೆ ನೀನು ಅವರ ಪ್ರಾರ್ಥನೆಗಳಿಗೆ ಸದುತ್ತರ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಿ ಸ್ವಾಮಿ. ಕರ್ತನೆ, ಸೊಲೊಮೋನನು ದೇವಾಲಯವನ್ನು ಕಟ್ಟಿ ಅದನ್ನು ಕರ್ತನೆ ಪ್ರತಿಷ್ಠೆ ಪಡಿಸುವ ಆ ದಿನಗಳಲ್ಲಿ ಕರ್ತನೆ ನೀನು ಆತನಿಗೆ ದರ್ಶನ ಕೊಟ್ಟು ಈಗ ಹೇಳಿದ್ಯಲ್ಲ, ಹೌದು, ನೀನು ಈ ರೀತಿ ಇದರಲ್ಲಿ ಯಜ್ಞವನ್ನು ಸಮರ್ಪಿಸುವಾಗ ಮುಂದಿನ ದಿನಗಳಲ್ಲಿ ನಾನು ಮಳೆ ಬರದ ಹಾಗೆ ಮಾಡುವ ದಿನಗಳು, ಘೋರವಾದ ವ್ಯಾಧಿ ತರುವಂಥ ದಿನಗಳು ಬರುತ್ತವೆ. ಆ ದಿನದಲ್ಲಿ ನನ್ನ ಜನರು ಬಂದು ತಗ್ಗಿಸಿಕೊಂಡು ಪ್ರಾರ್ಥಿಸುವುದಾದರೆ ನಾನು ಮಳೆಯನ್ನು ಕೊಡುವೆನು, ಉತ್ತರ ಕೊಡುವೆನೆಂಬುದಾಗಿ ಹೇಳಿದ್ದಿ ಕರ್ತನೆ. ದಿವಸ ಸ್ವಾಮಿ ನಿನ್ನ ಪ್ರಸನ್ನತೆಯಲ್ಲಿ ಬಂದು ನಾವು ಪ್ರಾರ್ಥಿಸುತ್ತೇವಪ್ಪ. ಅಪ್ಪ, ನಿನ್ನ ಆಲಯವಾಗಿರುವ ನಾವು ನಿನ್ನ ಮುಂದೆ ಬಂದು ಪ್ರಾರ್ಥಿಸುತ್ತೇವಪ್ಪ. ಕರ್ತನೆ, ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡ್ತೇವೆ ಅಪ್ಪ. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ದೇವಜನರಾಗಿರುವ ನಾವುಗಳು ಕರ್ತನೆ ಅಪ್ಪ, ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ನಾವುಗಳು ಕರ್ತನೆ, ಹೌದು ಸ್ವಾಮಿ, ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನಿನ್ನ ಮುಂದೆ ಅರಿಕೆ ಮಾಡುತ್ತೇವಪ್ಪ. ದಯಮಾಡಿ ನಮ್ಮನ್ನ ಕ್ಷಮಿಸು ಕರ್ತನೆ, ನಿನ್ನ ಕೃಪೆಗೆ ಪಾತ್ರರಾಗುವಂತೆ ಕರ್ತನೆ ನಮ್ಮ ಪಾಪಗಳನ್ನ ಕ್ಷಮಿಸು, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ಎಂದು ನಾವು ಕೇಳಿಕೊಳ್ತೇವೆ ಸ್ವಾಮಿ. ಅಪ್ಪ, ನಾವು ಮಾಡಿದ ಎಲ್ಲ ಪಾಪಗಳು ಕಣ್ಗಳ ಮೂಲಕ ಕರ್ತನೆ, ನಮ್ಮ ಪಂಚೇಂದ್ರಿಯಗಳ ಮೂಲಕ ಮಾಡಿದ ಪಾಪಗಳು ಕರ್ತನೆ, ನಮ್ಮ ಆಲೋಚನೆ ಮೂಲಕ ಮಾಡಿದ ಪಾಪಗಳು ಕರ್ತನೆ
ನಮ್ಮ ಹೃದಯದ ಮೂಲಕ ಮಾಡಿದ ಪಾಪಗಳೆಲ್ಲವನ್ನ ಕ್ಷಮಿಸಬೇಕಾಗಿ ನಾವು ಕೇಳುತ್ತೇವೆ ಸ್ವಾಮಿ. ಅಪ್ಪ, ನೀ ನೀತಿವಂತನು, ನಂಬಿಗಸ್ತನು. ನಿನ್ನ ಮುಂದೆ ನಾವು ಒಪ್ಪಿಕೊಳ್ಳುವಾಗ ಕರ್ತನೆ, ನಾವು ಪಾಪಗಳನ್ನ ತೊಳೆದು ಶುದ್ಧೀಕರಿಸುವವನು ಆಗಿದ್ದೀಯಲ್ಲ ಕರ್ತನೆ. ನಮ್ಮನ್ನ ತೊಳೆದು ಶುದ್ಧೀಕರಿಸು, ತೊಳೆದು ಶುದ್ಧೀಕರಿಸು. ಕೊಡಗು ಜಿಲ್ಲೆಯ ಪಾಪವನ್ನು ತೊಳೆದು ಶುದ್ಧೀಕರಿಸು. ಅಪ್ಪ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ. ಅಪ್ಪ, ಜಿಲ್ಲೆಯಲ್ಲಿ ಕರ್ತನೆ ಅಗತ್ಯ ಮಳೆಯಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಜಿಲ್ಲೆಯಲ್ಲಿ ಇನ್ನು ಯಾವ ಭಾಗದಲ್ಲಿ ಮಳೆ ಆಗಲಿಲ್ಲವೋ ಕರ್ತನೆ, ಎಲ್ಲಾ ಭಾಗಗಳಲ್ಲಿ ಮಳೆ ಆಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಅತಿಯಾಗಿ ಮಳೆ ಎಲ್ಲ ಆಗ್ತಾ ಇದೆಯೋ ಅಲ್ಲಿ ಕಡಿಮೆ ಆಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಅರುಣಾಚಲ ಪ್ರದೇಶದಲ್ಲಿಯೂ ಕೂಡ ಕರ್ತನೆ, ಅಪ್ಪ, ಎಲ್ಲಿ ಮಳೆ ಇಲ್ಲವೋ ಆ ಜಿಲ್ಲೆಗಳ ಮೇಲೆ ಮಳೆ ಬರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಅಪ್ಪ ಕರ್ತನೆ, ಆ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿಯೂ ಮಳೆ ಆಗಲಿ ಕರ್ತನೆ. ಆಗ ನೀವು ಮಳೆಯನ್ನು ಒದಗಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಈ ಜಿಲ್ಲೆಯಲ್ಲಿ ಯಾವುದೇ ಬರ ಪರಿಸ್ಥಿತಿ ಬರದ ಹಾಗೆ ನಾವು ಪ್ರಾರ್ಥಿಸ್ತೇವೆ. ಈ ಜಿಲ್ಲೆ ಮತ್ತು ಈ ರಾಜ್ಯದಲ್ಲಿ ಕರ್ತನೆ, ಅಪ್ಪ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ಬರ ಪರಿಸ್ಥಿತಿ ನೀಗಲ್ಪಡಲಿ ಕರ್ತನೆ. ಅತಿಯಾದ ಮಳೆಯಿಂದಲೂ ಬರ ಪರಿಸ್ಥಿತಿ ಬರಬಾರದು ಅಪ್ಪ ಕರ್ತನೆ. ಮಳೆಯೇ ಬರದ ಪರಿಸ್ಥಿತಿಯಲ್ಲಿ ಬರವು ಉಂಟಾಗಬಾರದು. ಜನಗಳಿಗೆ ಆಯಾ ದಿನಕ್ಕೆ ಬೇಕಾದ ಎಲ್ಲವನ್ನ ಒದಗಿಸಿ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಈ ರಾಜ್ಯ ಮತ್ತು ಈ ಜಿಲ್ಲೆಯಲ್ಲಿ ಕರ್ತನೆ ದೇವರೇ ಸುಭಿಕ್ಷ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಸುಭಿಕ್ಷೆಯನ್ನು ಕರುಣಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ, ಕರ್ತನೆ ನಿನಗೆ ಸ್ತೋತ್ರ. ಅಪ್ಪ, ಈ ಜಿಲ್ಲೆಯಲ್ಲಿ ಕರ್ತನೆ ಪ್ರತಿ ಬೆಳೆಗೆ ತಕ್ಕ ಮಳೆಯನ್ನು ಸುರಿಸು ಕರ್ತನೆ. ಕೃಷಿ ಚಟುವಟಿಕೆಗಳು ಕರ್ತನೆ ತೀವ್ರಗೊಳ್ಳಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಅತಿ ಮಳೆಯಿಂದಾಗಿ ಕರ್ತನೆ ಹೌದಪ್ಪ, ಕೊಡಗು ಜಿಲ್ಲೆಯಲ್ಲಿ ಬೆಳೆಯಬೇಕಾದ ಕಾಫಿ, ಟೀ ಮತ್ತು ಸ್ವಾಮಿ ಕರ್ತನೆಯಲ್ಲಿ ಬೆಳೆಯಬೇಕಾದ ಕೋಕೋ ಮತ್ತು ಕರ್ತನೆ ಅಪ್ಪ ಮಸಾಲ ಪದಾರ್ಥಗಳು, ಸಾಂಬಾರ್ ಪದಾರ್ಥಗಳು ಬೆಳೀಲಿಕ್ಕೆ ಆಗದೆ ಕಷ್ಟಪಡುತ್ತಿದ್ದಾರಲ್ಲ ಕರ್ತನೆ, ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ರೈತರು ಕರ್ತನೆ ತಾವು ಬೆಳೆಯಬೇಕಾದ ಬೆಳೆಯನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಬೆಳೆಯುವಂತೆ ಅಪ್ಪ ಸೂಕ್ತವಾದ ಮಳೆಯನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ. ಮತ್ತು ಸ್ವಾಮಿ, ಜಿಲ್ಲೆಯ ದೊಡ್ಡ ಮತ್ತು ಸಣ್ಣ ನೀರಾವರಿ ವ್ಯವಸ್ಥೆಗಳು ಉತ್ತಮ ಸ್ಥಿತಿಗೆ ಊರ್ಜಿತಗೊಳ್ಳಲೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಸಣ್ಣ ದೊಡ್ಡ ಕರ್ತನೆ ಹೌದಪ್ಪ ಕರ್ತನೆ ನೀರಾವರಿಗಳು ಊರ್ಜಿತಗೊಳ್ಳಲಿ ಕರ್ತನೆ. ಅಪ್ಪ ಕ್ರಮಬದ್ಧವಾಗಿ ಸಿಕ್ಕಲಿ ಕರ್ತನೆ, ಅದು ತಡವಾಗದಿರಲಿ ಕರ್ತನೆ. ಅಪ್ಪ ಕರ್ತನೆ ರೈತರಿಗೆ ತಕ್ಕಷ್ಟು ಸಿಕ್ಕಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಇನ್ನೂ ಯಾವ ಹಳ್ಳಿಗಳಿಗೆ, ಇನ್ನೂ ಯಾವ ಗ್ರಾಮಗಳಿಗೆ, ಇನ್ನೂ ಯಾವ ಪ್ರದೇಶಗಳಿಗೆ ಕರ್ತನೆ ನೀರಾವರಿ ವ್ಯವಸ್ಥೆ ಇಲ್ಲವೋ ಆ ಎಲ್ಲಾ ಭಾಗಗಳಿಗೆ ಕರ್ತನೆ ಕಾಲುವೆಗಳು, ನೀರಾವಳಿಗಳು ತೆರೆಯಲ್ಪಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ. ಮತ್ತು ಸ್ವಾಮಿ ಕರ್ತನೆ ಇಲ್ಲಿರ್ತಕ್ಕಂಥ ಜನರ ಕ್ಷೇಮಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಅತಿ ಮಳೆಯಿಂದಾಗಿ ಕರ್ತನೆ ಅನೇಕ ರೀತಿಯಾದ ಕಾಯಿಲೆಗಳು ಆಗ್ತಿದೆ ಅಪ್ಪ. ಅಪ್ಪ ಕರ್ತನೆ ಆ ಕಾಯಿಲೆಗಳು ಹರಡದಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಜಾನುವಾರುಗಳ ಕ್ಷೇಮಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ ಕನಿಕರಿಸು, ಕರ್ತನೆ ಕನಿಕರಿಸು, ಕರ್ತನೆ ಕನಿಕರಿಸು. ನೋಹನ ದಿನಗಳಲ್ಲಿ ಕರ್ತನೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕರ್ತನೆ ಹೌದು ಸ್ವಾಮಿ ಸಂರಕ್ಷಿಸಲೆಂದು ಕರ್ತನೆ ನೋಹನ ನಾವಿಯೊಳಗೆ ಸೇರಿಸಿದ ಕರ್ತನು ನೀನಲ್ಲವಾ ಕರ್ತನೆ. ಅಪ್ಪ, ಇಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳನ್ನ ರಕ್ಷಿಸಬೇಕಾಗಿ ಪ್ರಾರ್ಥಿಸ್ತೇವೆ. ರೈತರು ಅದರ ಮೇಲೆ ಕರ್ತನೆ ಹೌದಪ್ಪ ಆಧಾರವಾಗಿದ್ದಾರಲ್ಲ, ಅದರ ಮೇಲೆ ಕರ್ತನೆ ಹೌದು ಸ್ವಾಮಿ ಕರ್ತನೆ ಅವುಗಳನ್ನ ಸಹಾಯಕ್ಕೆಂದು ತೆಗೆದುಕೊಂಡು ಅದರ ಮೂಲಕವಾಗಿ ಅವರು ತಮ್ಮ ಜೀವಿತವನ್ನು ನಡೆಸ್ತಾ ಇದ್ದಾರಲ್ಲ, ಅವುಗಳಿಗೆ ಯಾವ ತೊಂದರೆಯೂ ಆಗದಿರಲಿ ಕರ್ತನೆ. ಜನರಿಗೆ ಪ್ರಾಣ ಹಾನಿ ಆಗದಿರಲಿ ಕರ್ತನೆ, ಅತಿವೃಷ್ಟಿ ಆಗದಿರಲಿ ಕರ್ತನೆ, ಬೆಳೆ ಹಾನಿ ಆಗದಿರಲಿ ಕರ್ತನೆ, ಪ್ರಾಣ ಹಾನಿ ಆಗದಿರಲಿ ಕರ್ತನೆ. ಅಪ್ಪ, ಕೊಡಗುನ ನಾವು ಕೇಳ್ತಾ ಇದ್ದೇವೆ ಭೂಕುಸಿತ ಕರ್ತನೆ, ಅಲ್ಲಲ್ಲಿ ಗುಡ್ಡಗಳು ಕುಸಿದು ಕರ್ತನೆ ಅಪ್ಪ ಅನೇಕರು ಪ್ರಾಣ ನಷ್ಟವಾಗ್ತಿರುವುದನ್ನು ಕೇಳ್ತಾ ಇದ್ದೇವೆ ಕರ್ತನೆ. ದಯಮಾಡಿ ಕನಿಕರಿಸು, ದಯಮಾಡಿ ಕನಿಕರಿಸು. ಇಲ್ಲಿರ್ತಕ್ಕಂಥ ಗುಡ್ಡಗಳು ಕರ್ತನೆ ಕುಸಿಯದಿರಲಿ ಸ್ವಾಮಿ ಕರ್ತನೆ, ಅದು ಭದ್ರ ಮಾಡಲ್ಪಡಲಿ ಕರ್ತನೆ. ಅಪ್ಪ, ಸರ್ಕಾರವು ಅದಕ್ಕೆ ತೆಗೆದುಕೊಳ್ಳಬೇಕಾದ ಎಲ್ಲ ನಿಯಮಗಳನ್ನ, ಎಲ್ಲಾ ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿನಗೆ ಸ್ತೋತ್ರ, ಕರ್ತನೆ ನಿನಗೆ ಸ್ತೋತ್ರ. ಅಪ್ಪ, ಇಲ್ಲಿರ್ತಕ್ಕಂಥ ನಾನಾ ರೋಗಗಳು ಕರ್ತನೆ, ಸಾಂಕ್ರಾಮಿಕ ರೋಗಗಳಿಂದ ಜನರು ಪಾರಾಗಲೆಂದು ನಾವು ಪ್ರಾರ್ಥಿಸುತ್ತೇವಪ್ಪ ಕರ್ತನೆ. ಈ ರೀತಿಯಾಗಿ ಅತಿ ಮಳೆ ಆಗುವುದರಿಂದ ಆಗುವ ಅನೇಕ ರೀತಿಯಾದ ಅನಾಹುತಗಳು, ಅನೇಕ ರೀತಿಯಾದಂತಹ ಕಾಯಿಲೆಗಳು ಕರ್ತನೆ ಹರಡದಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ. ಇಲ್ಲಿ ಆಗ್ತಿರ್ತಕ್ಕಂಥ ಪ್ರವಾಹದಿಂದ ಆಗುವಂತ ಕರ್ತನೆ ಸಮಸ್ಯೆಗಳು ಆಗದಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ದಯಮಾಡಿ ಕನಿಕರಿಸು, ದಯಮಾಡಿ ಕನಿಕರಿಸು. ಅಪ್ಪ, ಇಲ್ಲಿ ನಾನಾ ವಿಧವಾದ ಉತ್ಪಾದನೆಗಳು ಆಶೀರ್ವದಿಸಲ್ಪಡ್ಲಿ. ಇಲ್ಲಿರ್ತಕ್ಕಂಥ ಕಾಫಿ ಬೆಳೆ ಆಶೀರ್ವದಿಸಲ್ಪಡ್ಲಿ. ಇಲ್ಲಿರ್ತಕ್ಕಂಥ ಕೋಕೋ ಬೆಳೆ ಆಶೀರ್ವದಿಸಲ್ಪಡ್ಲಿ. ಇಲ್ಲಿರ್ತಕ್ಕಂಥ ಸಾಂಬಾರು ಸಂಬಂಧಪಟ್ಟ ಎಲ್ಲಾ ಬೆಳೆ ಕರ್ತನೆ ಸಂಗತಿಗಳು ಆಶೀರ್ವದಿಸಲ್ಪಡಲಿ ಕರ್ತನೆ. ಅಪ್ಪ, ಇದರ ಬೆಲೆ ಕರ್ತನೆ ಹೌದು ಸ್ವಾಮಿ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ರೈತರಿಗೆ ತಕ್ಕಂತೆ ಕರ್ತನೆ, ರೈತರಿಗೆ ಕರ್ತನೆ ಹೌದು ಆಶೀರ್ವಾದಕರವಾಗಿಯೂ, ಉಣ್ಣುವವರಿಗೆ ಆಶೀರ್ವಾದಕರವಾಗಿಯೂ, ಬಿತ್ತುವವರಿಗೆ ಆಶೀರ್ವಾದಕರವಾಗಿಯೂ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಅಗತ್ಯ ವಸ್ತುಗಳು ಬೆಲೆಗಳು ಕರ್ತನೆ ಇಳಿಕೆಯಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಕರ್ತನೆ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ನಿನ್ನ ಕೃಪೆ, ನಿನ್ನ ರಕ್ಷಣೆ ಅತ್ಯಧಿಕವಾಗಿ ಜನರ ಮೇಲೆ ಸುರಿಯಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕರುಣ
ಕರುಣೆಯ ಮಳೆ ಜನಗಳ ಮೇಲೆ ಬರಲಿ ಅಪ್ಪ. ಕರುಣೆಯ ಮಳೆ ಕರ್ತನೆ ನಿನ್ನ ಕರುಣೆಯನ್ನು ತೋರಿಸು, ಕರುಣೆಯನ್ನು ತೋರಿಸು. ಕೊಡಗು ಜಿಲ್ಲೆ ಮೇಲಿನ ಕರುಣೆಯನ್ನು ತೋರಿಸು, ಅರುಣಾಚಲ ಪ್ರದೇಶದ ಮೇಲಿನ ಕರುಣೆಯನ್ನು ತೋರಿಸು, ನಿನ್ನ ದಯೆಯನ್ನು ತೋರಿಸು ಸ್ವಾಮಿ. ಇರ್ತಕ್ಕಂಥ ಜನಗಳ ಮೇಲಿನ ಕೃಪೆ ಇರಲಿ ಅಪ್ಪ, ನಿನ್ನ ಕೃಪೆ ಇರಲಿ ಅಪ್ಪ. ಅಪ್ಪ ನಿನ್ನ ಕೃಪೆ ಇರಲಿ ಅಪ್ಪ. ಕರ್ತನೆ ಇಲ್ಲಿರ್ತಕ್ಕಂಥ ಜನಗಳು ನಿನ್ನನ್ನು ಕೂಗ್ತಾ ಇದ್ದಾರಲ್ಲ ಸ್ವಾಮಿ, ಕನಿಕರಿಸು, ಅವರ ಪ್ರಾರ್ಥನೆಗಳಿಗೆ ಉತ್ತರಿಸು ಅಪ್ಪ. ಇಲ್ಲಿರ್ತಕ್ಕಂಥ ದೇವ ಜನರುಗಳಿಗಾಗಿ ನಾವು ಮತ್ತೊಮ್ಮೆ ಪ್ರಾರ್ಥಿಸ್ತೇವೆ ಅಪ್ಪ. ಇವರೊಬ್ಬೊಬ್ಬರ ಮೇಲೆ ನಿನ್ನ ಕೃಪೆಯನ್ನು ಸುರಿಸು ಅಪ್ಪ. ಒಬ್ಬೊಬ್ಬ ದೇವ ಜನರು ಕೂಡ ಕರ್ತನೆ ನಿನ್ನ ಉಜ್ಜೀವನದ ಕರ್ತನೆ ಹೌದಪ್ಪ ಕರ್ತನೆ ಕಡೆಯ ದಿನದಲ್ಲಿ ಸುರಿಸ್ತೇನೆ ಎಂಬುದಾಗಿ ಹೇಳಿದ ಆತ್ಮವನ್ನು ಹೊಂದಿಕೊಂಡು ಕರ್ತನೆ ಈ ದೇಶದ ಕರ್ತನೆಯ ಆಶೀರ್ವಾದಕ್ಕಾಗಿ, ರಾಜ್ಯದ ಆಶೀರ್ವಾದಕ್ಕಾಗಿ, ಜಿಲ್ಲೆಯ ಆಶೀರ್ವಾದಕ್ಕಾಗಿ ಅವರು ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವವರಾಗಲಿ ಎಂದು ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಹಾಗೆ ನೀವು ಮಾಡುವ ಕರ್ತನಾಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ನಾವು ನಿನಗೆ ವಂದನೆ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ 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 ಅಪ್ಪ. ಯೇಸುವಿನ ಹೆಸರಲ್ಲಿ ಕರ್ತನೆ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಮುಂದೆ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ, ಆಮೇನ್. ಪ್ರೇರೆ, ಇದಕ್ಕೋಸ್ಕರವಾಗಿ ನಾವು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕಾದದ್ದು ಅವಶ್ಯಕವಾಗಿದೆ. ಎಲಿಯನು 7 ಬಾರಿ ಆತ ಪ್ರಾರ್ಥಿಸಿದ್ನು. ಒಮ್ಮೆ ಪ್ರಾರ್ಥಿಸಿದ ನಂತರ ತನ್ನ ಸೇವಕನಿಗೆ ಹೇಳ್ದ, ಮಳೆ ಬರ್ತಾ ಇದೆಯಾ ಎಂಬುದಾಗಿ. ಆ ಸೇವಕ ಹೋಗಿ ನೋಡಿ ಬರ್ತಾನೆ, ಇಲ್ಲ. ಆತ ತಿರುಗಿ ಹೀಗೆ 7 ಬಾರಿ ಪ್ರಾರ್ಥಿಸಿದ ನಂತರದಲ್ಲಿ ಅಂಗೈನ ಮೋಡವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಯಿತು. ಆತ ಅಂಗೈನ ಮೋಡವನ್ನು ಕಾಣಲಿಕ್ಕೆ ಸಾಧ್ಯ, ದೊಡ್ಡ ಮಳೆಯ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯವಾಯಿತು. ಹಾಗಿದ್ರೆ ಪ್ರಿಯರೇ, ಈ ದಿವಸವೂ ಕೂಡ ನಾವು ಬಹಳವಾಗಿ ಪ್ರಾರ್ಥಿಸುವುದಾದರೆ, ವೈರಾಗ್ಯದಿಂದ ತಿರುಗಿ ವಿಚಾರಕ್ಕಾಗಿ ನಾವು ಪ್ರಾರ್ಥಿಸುವುದಾದರೆ, ಕರ್ತನ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಆಗಿರೋದ್ರಿಂದ ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಸಭೆಯಾಗಿಯೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಕರ್ತನ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಈ ಒಂದು ಸಮಯವನ್ನು, ಈ ಒಂದು ಅವಕಾಶನ ಕೊಟ್ಟಂತಹ ಕಲ್ಯಾಣವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್ ಬ್ರದರ್. ಒಳ್ಳೆ ರೀತಿ ನಮ್ಮನ್ನು ಪ್ರಾರ್ಥನೆ ನಡೆಸಿದ್ರಿ. ದೇವರು ತಮ್ಮನ್ನು, ತಮ್ಮ ಸೇವೆಯನ್ನು, ತಮ್ಮ ಕೈ ಹಾಕಿ ಮಾಡುವಂಥ ಎಲ್ಲ ಕೆಲಸಗಳನ್ನ ಮತ್ತು ತಮ್ಮ ಕುಟುಂಬವನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಧನ್ಯವಾದಗಳು. ವಂದನೆ. ಥ್ಯಾಂಕ್ ಯು.